ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಇರೋದು. ಎಲ್ಲೂ ಈ ಥರ ಫರ್ನಿಷ್ಡ್ದೇ ಸಿಗಲಿಲ್ಲ ಇಲ್ಲಿ. ಮತ್ತೆ ಬಪ್ಪ ಮೋರಿಯಾ ಸರ್ವಿಸ್ ಕೊಡ್ತಾರೆ, ಆದರೆ ಫಿಕ್ಸ್ ಆದಮೇಲೆ ಆಮೇಲೆ ಏನು ನಾವು ಗ್ಯಾರಂಟಿ ತಗೊಳ್ಳಲ್ಲ. ಯೂಸ್ ಅಟ್ ಯುವರ್ ಓನ್ ರಿಸ್ಕ್. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಒಂದು ಅನ್ಬಾಕ್ಸಿಂಗ್ ವಿಡಿಯೋ ಇರುತ್ತೆ. ಆಮೇಲೆ ಭಾಳಷ್ಟು ಈಗ ಅನ್ಬಾಕ್ಸಿಂಗ್ ವಿಡಿಯೋಸೇ ಬರುತ್ತೆ. ಭಾಳಷ್ಟು ಅಂದರೆ ಒಂದು 2-3 ಬರ್ಬೋದು ಅಷ್ಟೇ. ಯಾಕೆ ಅನ್ಬಾಕ್ಸಿಂಗ್ ವಿಡಿಯೋಸ್ ಅಂತ ಹೇಳಿದ್ರೆ, ನಾವು ಈಗ ಒಂದು 8ರಿಂದ 10 ವರ್ಷ ಆಯಿತು ಇಂಡ್ಯಾದಿಂದ ಹೊರಗಿದ್ದು. ಪ್ರತಿ ವರ್ಷ ಇಂಡ್ಯಾಗೆ ವೆಕೇಷನಿಗೆ ಹೋಗ್ತೀವಿ, ಬಟ್ ದುಡಿಯೋಕ್ಕಂತ ಹೊರಗೆ ಬಂದು ಒಂದು 10 ವರ್ಷ ಆಯಿತು. ಸೊ ನಾವು ಎಲ್ಲೇ ಇದ್ರೂ ನಾವು ಫರ್ನಿಷ್ಡ್ ಹೌಸಸ್ಸು ಇಲ್ಲಾಂದರೆ ಫರ್ನಿಷ್ಡ್ ಅಪಾರ್ಟ್ಮೆಂಟೇ ನೋಡ್ತಿದ್ವಿ ರೆಂಟಿಗೆ. ಸೊ ಫರ್ನಿಷ್ಡ್ ಹೌಸಸ್ಸು, ಫರ್ನಿಷ್ಡ್ ಅಪಾರ್ಟ್ಮೆಂಟ್ ಅಂದರೆ ಎಲ್ಲ ಇನ್ಕ್ಲೂಡೆಡ್ ಇರುತ್ತೆ. ಮಲ್ಗಕ್ಕೆ ಒಂದು ಬೆಡ್ಡು, ಆಮೇಲೆ ಎಂಟರ್ಟೈನ್ಮೆಂಟಿಗೆ TV, ಕೂತ್ಕೊಳ್ಳೋಕೆ ಸೋಫಾ, ಚೇರು, ಬರೀ ಕಿಚನ್ ಐಟಮ್ಸ್ ಅಷ್ಟೇ. ಒಂದು ಸ್ವಲ್ಪ ನಮ್ಮ ಅಗತ್ಯಕ್ಕೆ ಹೇಗೆ ಬೇಕೋ ಹಾಗೆ ನಾವು ತೊಗೊಳ್ತಾ ಇರ್ತಿದ್ವಿ. ಸೊ ಅದು ತೊಗೊಂಡು ಅಷ್ಟು ಯೂಸ್ ಮಾಡಿ ಆಮೇಲೆ ನಾವು ಮೂವ್ ಮಾಡಬೇಕಾದ್ರೆ ಅದನ್ನು ಫ್ರೆಂಡ್ಸಿಗೆ ಯಾರಿಗಾದ್ರೂ ಕೊಟ್ಟು ಬರ್ತಿದ್ವಿ. ಸೊ ಇಲ್ಲಿ ತನಕನೂ ನಾವು ಹಾಗೆ ಮಾಡಿದ್ದೀವಿ. ಸೊ ನಾವೆಲ್ಲೇ ಇದ್ರೂ ಆದಷ್ಟು ನಾವು ಫರ್ನಿಷ್ಡ್ ಹೌಸಸ್ಸೇ ತೊಗೊಳ್ತಿದ್ವಿ. ಆಮೇಲೆ ನಾವೀಗ USA ಬಂದು ಒಂದು 3-4 ಮಂತ್ಸ್ ಆಯಿತು. ಸೊ ನಾವು ಇಲ್ಲಿ 3 ಮಂತ್ಸಿಂದನೂ ನಾವು ರೆಂಟಿಗೆ ಹುಡುಕ್ತಾನೆ ಇದ್ವಿ. ನಾವು ಫರ್ನಿಷ್ಡ್ ಹೌಸನ್ನೇ ನೋಡ್ತಾ ಇದ್ವಿ. ಫರ್ನಿಷ್ಡ್ ಹೌಸ್ ಆಗಿರ್ಬೋದು, ಇಲ್ಲ ಫರ್ನಿಷ್ಡ್ ಅಪಾರ್ಟ್ಮೆಂಟಲ್ಲೂ ನಡೆಯುತ್ತೆ, ಎಲ್ಲನೂ ಇದ್ರೇ ಚೆನ್ನಾಗಿ ಮತ್ತೆಲ್ಲ ಎಲ್ಲಿ ಪರ್ಚೇಸ್ ಮಾಡ್ತಾ ಕೂತ್ಕೊಳ್ಳೋದಂತ. ಬಟ್ ನಮಗೆಲ್ಲೂ ಈ ಥರ ಫರ್ನಿಷ್ಡ್ದೇ ಸಿಗಲಿಲ್ಲ ಇಲ್ಲಿ. ಮತ್ತು ಇದೇ ಸಿಕ್ತು ಮನೆ. ಆಮೇಲೆ ಇದು ಸ್ಕೂಲ್ಗೆಲ್ಲ ನಮ್ಗೆ ಹತ್ರನೂ ಇತ್ತು, ಅನುಕೂಲ ಆಗತ್ತಂತ ನಾವು ಇದು ಮನೆ ತೊಗೊಳಕ್ಕೆ ಡಿಸೈಡ್ ಮಾಡಿದ್ವಿ. ಈಗ ಮನೆ ಅಂದಮೇಲೆ ಸಣ್ಣ ಪುಟ್ಟ ಸಾಮಾನಂತೂ ಬೇಕೇ ಬೇಕು. ಆಮೇಲೆ ಅದೇ ಅಂತಾರಲ್ಲ, ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ. ಮನೆ ಮತ್ತು ಮದುವೆ ಹೇಗೋ ಮಾಡಿಬಿಡ್ತೀವಿ, ಆದರೆ ಸಣ್ಣ ಪುಟ್ಟ ಹಿಡನ್ ಚಾರ್ಜಸ್ ಇರುತ್ತಲ್ಲ, ಸಣ್ಣ ಪುಟ್ಟ ವಸ್ತುಗಳಿರತ್ತಲ್ಲ, ಅದು ಬೇಕೇ ಬೇಕು. ಅದಿಲ್ಲ ಅಂದ್ರೆ ಆಗೋದೇ ಇಲ್ಲ. ಸೊ ಮನೆ ಅಂದಮೇಲೆ ಕೂತ್ಕೊಳ್ಳೋಕೆ ವ್ಯವಸ್ಥೆ ಬೇಕು, ಎಂಟರ್ಟೈನ್ಮೆಂಟ್ ಅಂದರೆ TV ಬೇಕು, ಕಿಚನ್ ಅಂದಮೇಲೆ ಸಾಮಾನು ಬೇಕು, ಅಡುಗೆ ಊಟ ತಿನ್ನೋಕ್ಕೆ ಬೇಕು, ಮಲ್ಕೊಳ್ಳೋಕ್ಕೆ ಹಾಸಿಗೆ ಬೇಕು. ಸೊ ಇಂಥದ್ದೆಲ್ಲ ಸಣ್ಣ ಪುಟ್ಟ ಐಟಮ್ಸ್ ಬೇಕೇ ಬೇಕಾಗತ್ತೆ. ಬಟ್ ಇವಾಗೆಲ್ಲ ಐಟಮ್ಸ್ ಎಲ್ಲ ತುಂಬ ಅಮೆಝಾನಲ್ಲಾಗಿರ್ಬೋದು, ವಾಲ್ಮಾರ್ಟಲ್ಲೆಲ್ಲ ಎಲ್ಲ ಕಡೆ ಅವೈಲೇಬಲ್ ಇರುತ್ತೆ. ಅದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ, ನಮ್ಗೆ ಯಾವ ಥರ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ನಾವು ಈಗ ಒಂದೊಂದೇ ಐಟಮ್ಸ್ ಪರ್ಚೇಸ್ ಮಾಡ್ತಾಯಿದ್ದೀವಿ. ಈಗ ಹೆಂಗಂದರೆ ನಮಗೆ ಸ್ಕ್ರ್ಯಾಚಿಂದ ಎಲ್ಲ ಬಿಲ್ಡ್ ಮಾಡಿ ಎಲ್ಲ ಅಷ್ಟು ಅಭ್ಯಾಸ ಇಲ್ಲ. ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ ನೋಡಿಬಿಟ್ಟು ನಾವು ಮಾಡ್ತಾಯಿದ್ವಿ. ಸೊ ಇದು ಫನ್ ಪ್ರಾಜೆಕ್ಟ್ ನಮಗೆ. ನಾನು ಅಂದ್ಕೊಂಡೆ ಇದನ್ನು ವೀಡಿಯೋಸ್ ಹಾಕೋಣ. ಅಟ್ಲೀಸ್ಟ್ ಯಾರಾದರೂ ಇಲ್ಲೇ USA ಕೆನಡಾದಲ್ಲಿರೋರಾದರೆ ತೊಗೊಳ್ತಾ ಇದ್ದರೆ ಅವರು ಓಕೆ ಈಸಿ ಇದೆ ಅಸೆಂಬಲ್ ಮಾಡೋಕ್ಕಂತ ಸ್ವಲ್ಪ ಜನರಿಗೆ ಗೊತ್ತಾಗತ್ತೆ. ಆಮೇಲೆ ಇಂಡ್ಯಾದಲ್ಲಿರೋರಿಗೆ ಓಕೆ ಇವ್ರಿಗೆ ಈ ಥರ ಮಾಡೋಕ್ಕೆ ಬರುತ್ತಾ, ಈ ಥರ ಮಾಡ್ಬೋದು ಅಂತ ಅದೊಂದು ಕುತೂಹಲನೂ ಇರುತ್ತೆ, ಎಂಟರ್ಟೈನ್ಮೆಂಟು ಆಗುತ್ತೆ ಅನ್ನೋ ದೃಷ್ಟಿಯಿಂದ ನಾನು ಅನ್ಬಾಕ್ಸಿಂಗ್ ವೀಡಿಯೋಸ್ ಹಾಕ್ತಾಯಿದ್ದೀನಿ. ಸೊ ಇವತ್ತು ನಾವು ಡೈನಿಂಗ್ ಟೇಬಲ್ ತೊಗೊಂಡು ಬಂದಿದ್ದೀವಿ. ನಾವು ತರಲಿಲ್ಲ, ಅಮೆಝಾನಿಂದ ಆರ್ಡ್ರ್ ಮಾಡಿದ್ವಿ, ಅದು ಬಂದಿದೆ. ಸೊ ಈಗ ಅದನ್ನು ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಅದರದ್ದು ಅನ್ಬಾಕ್ಸಿಂಗ್ ವೀಡಿಯೋನ ನೀವು ಎಂಜಾಯ್ ಮಾಡಿ. ಇದು ಬಾಕ್ಸ್ ತುಂಬ ಹೆವಿ ಇತ್ತು. ಇದು 4 ಸೀಟರ್ ಡೈನಿಂಗ್ ಟೇಬಲು. ಇಲ್ಲೆಲ್ಲ ವೇಟು ಹೈಟು ಎಲ್ಲ ಕೊಟ್ಟಿದ್ದಾರೆ, ಡಾರ್ಕ್ ಬ್ರೌನ್ ಕಲರು. ಆಮೇಲೆ ಇದು ಪ್ರಾಡಕ್ಟ್ ಆಫ್ ವಿಯೆಟ್ನಾಮ್. ಇದೇ ನನಗೆ ಸರ್ಪ್ರೈಸಿಂಗ್ ಅನಿಸಿದ್ದು, ಯಾಕಂದರೆ ಯೂಶ್ವಲಿ ಏನೇ ತರಿಸಿದ್ರು ಇಟ್ಸ್ ಮೇಡ್ ಇನ್ ಚೈನಾನೇ ಇರ್ತಿತ್ತು. ಬಟ್ ಇವಾಗ ವಿಯೆಟ್ನಾಮ್ ಪ್ರಾಡಕ್ಟ್ಸು ತುಂಬ ಜಾಸ್ತಿ ಬರ್ತಾ ಇದೆ. ಇಂಡಿವಿಜುವಲಿ ರ್ಯಾಪ್ಡ್ ಇದೆ. ಕೆಳಗಿದೆ ಕಾಲ್ಗಿಲ್ ಮೇಲೆ ಹಾಕೊಂಡಿರಿ. ಅವ್ರು ಎಷ್ಟು ಚಂದ ಇದು ಒಂದು ಬಾಕ್ಸಲ್ಲಿ ಹಾಕಿರ್ತಾರೆ, ನಾವು ಪ್ಯಾಕ್ ಮಾಡಬೇಕು, ಪ್ಯಾಕ್ ಮಾಡಲಿಕ್ಕೆ ಆಗಲ್ಲ. This is the instruction. ತೋರಿಸ್ರಿ ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್. ಇದನ್ನ ವಾರಂಟಿ ಕಾರ್ಡು, ಇನ್ಸ್ಟ್ರಕ್ಷನ್ ಮ್ಯಾನ್ಯುಯಲ್ಲು ಹೇಗೆ ಫಿಕ್ಸ್ ಮಾಡಬೇಕು ಅಂತ ಎಲ್ಲ ಕೊಟ್ಟಿದ್ದಾರೆ. ಸೊ ನಮ್ಮ ಆಚಾರ್ಯವರು ರಾತ್ರಿ ಎಲ್ಲ ಕುತ್ಕೊಂಡು ಮಾಡಬೇಕೀಗ.
ನಮ್ಮ ಆಚಾರ್ಯವರು ಈಗ ಇದನ್ನು ಬಿಲ್ಡ್ ಮಾಡ್ತಾರೆ. ಗಣಪತಿ ಬಪ್ಪ ಮೋರಿಯಾ. That's it. You got all the parts there. ಏನೇನು ಬಂದಿದೆ, ಇದು 4 ಸೀಟ್ಸು, ಆಮೇಲೆ ಇದು ಡೈನಿಂಗ್ ಟೇಬಲು ಪುಟ್ದು 4 ಸೀಟಿಂದು, ಆಮೇಲೆ ಇದು ಕುರ್ಚಿ ಕಾಲ್ಗಳು ಇವೆಲ್ಲ ಇದ್ರದ್ದು 2, ಇದು 2 ಸೆಟ್ಟು, ಆಮೇಲೆ ಇದು ಡೈನಿಂಗ್ ಟೇಬಲ್ದು ಕಾಲು. Simple. ಸೊ ಎಲ್ಲ ಕಾಲು ಬಂದು, ಆಮೇಲೆ ಇದು ಕೊಟ್ಟಿದ್ದಾರೆ ಸ್ಕ್ರೀವು, 2 ಬೋಲ್ಟು ಸ್ಕ್ರೀವ್ ಎಲ್ಲ ಇದೆ. ಸೊ ಇದಿಷ್ಟು ಪಾರ್ಟ್ಸ್, ಈಗ ಎಲ್ಲನೂ ಇದನ್ನು ಅಸೆಂಬಲ್ ಮಾಡಬೇಕೀಗ. ಅಸೆಂಬಲ್ ಮಾಡಿ ಡೈನಿಂಗ್ ಟೇಬಲನ್ನು ರೆಡಿ ಮಾಡಬೇಕು. ಸೊ ನೈಸ್ ಪ್ರಾಜೆಕ್ಟ್. ಇವತ್ತಿನ ಪ್ರಾಜೆಕ್ಟ್ ನಮ್ದು ಇದು. Okay. Friends, it's not the another. ಸೊ ನಂಬರ್ಸ್ ಕೊಟ್ಟಿದ್ದಾರೆ ABC 1 2 3 ಅಂತ ಹೇಳಿ. ಅದಕ್ಕೆ ತಕ್ಕಂಗಿಲ್ಲ. ಇದೆರಡು ಸ್ಟ್ರೇಟ್, ಇದು ಕರ್ವ್ಡ್, ಇದು ಸ್ವಲ್ಪ ಕರ್ವ್, ಇದು 1. ಆಮೇಲೆ ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲ್ ಮಾತ್ರ ನೀಟಾಗಿ ಕೊಟ್ಟಿರ್ತಾರೆ. ಅದು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲನ್ನು ಕರೆಕ್ಟಾಗಿ ಓದಿ ಫಸ್ಟ್ ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡಬೇಕು. ಅದರಲ್ಲಿ ABC ಅಂತ, ಆಮೇಲೆ ಕೀದು, ಆಮೇಲೆ ಸ್ಕ್ರೀವ್ ಬಗ್ಗೆ ಎಲ್ಲ ಕೊಟ್ಟಿರ್ತಾರೆ. ಅದನ್ನು ನೀಟಾಗಿ ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡ್ರೆ ಅಸೆಂಬ್ಲಿಂಗ್ ಈಸಿ ಆಗುತ್ತೆ. ಅದು ಬಿಟ್ಟು ಒಂದಾದ್ರೂ ಪಾರ್ಟು ಆ ಕಡೆಯಿಂದ ಈ ಕಡೆ ಮಿಸ್ ಮಾಡಿದರೆ ಆಮೇಲೆ ತುಂಬ ಒದ್ದಾಡಬೇಕಾಗತ್ತೆ. ಅದು ಒಂದು ಕೇರ್ ತೊಗೊಳ್ಬೇಕು. ಅದಕ್ಕೆ ಫಸ್ಟು ನಾವು ಒಂದು ಚೇರ್ ಮಾಡ್ಕೊಳ್ಬೇಕಾದ್ರೆ ನಿಧಾನಕ್ಕೆ ಕರೆಕ್ಟಾಗಿ ನೋಡ್ಕೊಂಡು ಮಾಡಿದ್ವಿ, ಆಮೇಲೆಲ್ಲ ಬೇಗ ಬೇಗ ಮಾಡ್ಕೊಂಡ್ವಿ. ನಮ್ಮ ಇಂಡ್ಯಾದಲ್ಲಾದರೆ ನಾವು ಅಂಗಡಿಗೆ ಹೋಗ್ಬಿಟ್ಟು ಫರ್ನಿಚರ್ ಅಂಗಡಿಯಲ್ಲಿ ಹೋಗಿ ತೊಗೊಂಡು ಬರ್ಬೋದು. ಇಲ್ಲಾಂದರೆ ನಾವು ಅಲ್ಲಿ ಕಾರ್ಪೆಂಟರಿಗೆ ಆರ್ಡ್ರ್ ಕೊಟ್ಟರು ಅವರೇ ತಂದು ಎಲ್ಲ ಅಸೆಂಬಲ್ ಮಾಡಿ ಕೊಡ್ತಾರೆ. ಇಲ್ಲಾಂದರೆ ಯಾರಾದರೂ ಹೆಲ್ಪಿಗೆ ಇದ್ದೇ ಇರ್ತಾರೆ. ಸೊ ಇದೆಲ್ಲ ನಾವು ಯಾವಾಗೂ ಮಾಡಲಿಲ್ಲ, ನಾವು ಮಾಡಿದ್ದು ನೋಡಲೂ ಇಲ್ಲ ಚಿಕ್ಕವರಿದ್ದವಾಗ. ಸೊ ಇಂಥವೆಲ್ಲ ಈಸಿಲಿ ಮನೆಗೇ ಬಂದುಬಿಡ್ತಿತ್ತಲ್ಲ. ಬಟ್ ಇಲ್ಲಿ ಇದನ್ನು ನಾವೇ ಬಿಲ್ಡ್ ಮಾಡ್ತಾ ಇರೋದ್ರಿಂದ ಇದೇನೋ ಒಂದು ನಮಗೆ ಎಕ್ಸ್ಪೀರಿಯನ್ಸು ಚೆನ್ನಾಗಿ ಆಗ್ತಾಯಿದೆ.
Myra, come on. Wanna sit on this? New chair? You can sit on it. ಆಲ್ರೆಡಿ And there's a candle. Huh. Everything's there. Say hi to mommy. Hi. Did you like that chair? Who built that chair? You can say bye. Bye. ಲಾಸ್ಟ್ ಕಾಲು. Here. ಏನಾದರೂ ಡೈನಿಂಗ್ ಟೇಬಲ್ ಮಾಡಿಕೊಡ್ಬೇಕಂದ್ರೆ It's a ನಮ್ಮ ಆಚಾರ್ಯ ಇಲ್ಲೇ ರೆಡಿ ಇರ್ತಾರೆ. tiny. ಕಾಂಟ್ಯಾಕ್ಟ್ ಮಾಡಿ It's so tiny. ವಿನ್ ಅಮೇರಿಕಾ ಇದರಲ್ಲಿ ಮೆಸೇಜ್ ಮಾಡಿ ಸರ್ವಿಸ್ ಕೊಡ್ತಾರೆ ಇವರು. ಸರ್ವಿಸ್ ಕೊಡ್ತಾರೆ, ಆದರೆ ಫಿಕ್ಸ್ ಆದಮೇಲೆ ಆಮೇಲೆ ಏನು ನಾವು ಗ್ಯಾರಂಟಿ ತಗೊಳ್ಳಲ್ಲ. ಯೂಸ್ ಅಟ್ ಯುವರ್ ಓನ್ ರಿಸ್ಕ್. 1 2 3 4, 5. and there we go. Let's move this. Let's move. There we go. Inanda. Inanda. ಆಲ್ರೆಡಿ ಸ್ಟಾರ್ಟು ಆಗಿಲ್ಲ, ಇನ್ನೂ ಕಸ ಹಾಕ್ಲಿಕ್ಕೆ ಚಾಲು ಮಾಡಿದ್ದಿ. Amaya next to me. Oh. Kanda. ಬಿಲ್ಡ್ ಮಾಡಿದವ್ರು ಕೊಡ್ಲಿ. Kanda. ಹೌ ಇಸ್ ಇಟ್ ಡ್ಯಾಡಿ? ಕಂಫರ್ಟೇಬಲ್? It's comfortable. Nice. It's adorable. ಅಡೋರ್ Adorable. ಗಟ್ಟಿ ಅದು ಚೇರ್. Chairs ಚೇರ್ ಎಲ್ಲ ಗಟ್ಟಿ ಅದು. ಗುಡ್. ಡು ಯು ರೆಕಮೆಂಡ್ ಇಟ್ ಟು ಎನಿ ಒನ್? I would. ಯಾ, Me ಗುಡ್. too. Me too. ಅಸೆಂಬ್ಲಿಂಗು ಏನು ಕಷ್ಟ ಇರಲಿಲ್ಲ. ಇಟ್ ವಾಸ್ ಗುಡ್. ಫಸ್ಟ್ ಚೇರ್ ಅಷ್ಟೇ ಒಂದು ಸ್ವಲ್ಪ ಟೈಮ್ ತಗೊಂಡು. ಇನ್ಸ್ಟ್ರಕ್ಷನ್ ಕ್ಲಿಯರ್ ಇದೆ, ಆಮೇಲೆ ಟೂಲ್ಸು ಎಲ್ಲ ಕರೆಕ್ಟ್ ಇತ್ತು. ಒಂದು ಸ್ಕ್ರೂ ಡ್ರೈವರ್ ಏನೋ ಒಂದು ಬೇಕಿತ್ತು ಅಷ್ಟೇ. ಉಳಿದಿದ್ದೆಲ್ಲ ಅವರೇ ಕೊಟ್ಟಿದ್ರು. ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡಿದರೆ ಇಟ್ಸ್ ಈಸಿ. ಫಸ್ಟ್ ಚೇರಿಗಷ್ಟೇ ಒಂದು ಸ್ವಲ್ಪ ಟೈಮ್ ತೊಗೊಳ್ತು, ಆಮೇಲೆಲ್ಲ ಬೇಗ ಬೇಗ ಆಯಿತು. ಗುಡ್ ಒನ್. ಇದೇನು ವಾರಂಟಿ? ಇದು ವಾರಂಟಿ ಕಾರ್ಡ್ ಇದು. ಯಾವುದೇ ಕೆಲಸ ಆದರೂ ಮೊದಲಿಗೆ ನಮಗೆ ಕಷ್ಟನೇ ಅನಿಸತ್ತೆ. ಬಟ್ ಅದನ್ನು ಇಷ್ಟಪಟ್ಟು ತಿಳ್ಕೊಂಡು ಮಾಡ್ತಾ ಹೋದಂಗೂ ಆಮೇಲೆ ಅದೇ ನಮಗೆ ಖುಷಿ ಕೊಡುತ್ತೆ. ಈ ಡೈನಿಂಗ್ ಟೇಬಲ್ ಮಾಡೋದು ನಮಗೆ ಒಳ್ಳೆ ಎಕ್ಸ್ಪೀರಿಯನ್ಸೇ ಕೊಡ್ತು. ಈ ಡೈನಿಂಗ್ ಟೇಬಲ್ ಸೆಟ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತು, ರಾತ್ರಿ ಆಗಿಬಿಟ್ಟಿತ್ತು. ಬಟ್ ಫನ್ ಇತ್ತು ಮಾಡೋಕ್ಕೆ. ಆಮೇಲೆ ತುಂಬ ಕಷ್ಟ ಏನಿರಲಿಲ್ಲ. ಫಸ್ಟ್ ಚೇರ್ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಆಯಿತು, ಯಾಕಂದ್ರೆ ಅದು ಯಾವ ಪಾರ್ಟು ಎಲ್ಲಿ ಕೂತ್ಕೊಳ್ತು. ಆಮೇಲೆ ಉಳಿದಿದ್ದು 3 ಚೇರ್ಸ್ ಎಲ್ಲ ಬೇಗ ಆಯಿತು. ಟೇಬಲ್ ಅಂತೂ ಭಾಳ ಸಿಂಪಲ್ ಇತ್ತು. ಹಾಗೆ ಅಲ್ವಾ, ಮಾಡಾದ್ಮೇಲೆ ನಮ್ಗೆ ಸಿಂಪಲ್ ಅನಿಸುತ್ತೆ. ಫಸ್ಟ್ ಇನ್ಸ್ಟ್ರಕ್ಷನ್ ಮ್ಯಾನ್ಯಲ್ ನೋಡಿದ ತಕ್ಷಣ ಅಯ್ಯೋ ಎಷ್ಟೊಂದಿದೆ ಅನಿಸಿತ್ತು. ಸೊ ಇದು ಒಂದು ಅನುಭವ ಆ್ಯಡ್ ಆನ್ ಆಯಿತು ನಮ್ಮದು. ಓಕೆ, ಈಗ ನಾವು ಡೈನಿಂಗ್ ಟೇಬಲ್ ಬಿಲ್ಡ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬಂತು. ಸೊ ಇದಾಗಿತ್ತು ಇವತ್ತಿನ ಅನ್ಬಾಕ್ಸಿಂಗ್ ದ ಡೈನಿಂಗ್ ಟೇಬಲ್ ವಿಡಿಯೋ. ಸೊ ನಿಮಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.